ಅದು ಶಾಸಕ ಎಚ್.ಡಿ. ರೇವಣ್ಣ ವಿರುದ್ಧದ ಲೈಂಗಿಕ ಕಿರುಕುಳ ಪ್ರಕರಣ. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣಗೆ ಸುಪ್ರೀಂ ಕೋರ್ಟ್ನಿಂದ ನೋಟಿಸ್. ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ದೋಷಮುಕ್ತ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಲಾದಂತಹ ಅರ್ಜಿ ಅದು. ಸುಪ್ರೀಂಗೆ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿ ಅರ್ಜಿ ಸಲ್ಲಿಸಿತ್ತು. ಅದರ ವಿಚಾರಣೆಯನ್ನ ನಡೆಸಿ ಈಗ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ಪೀಠದಿಂದ ನೋಟಿಸ್. ವಿಚಾರಣೆ ವೇಳೆ ಹೈಕೋರ್ಟ್ ನಡಾವಳಿಯ ಬಗ್ಗೆ ತೀವ್ರ ಅಸಮಾಧಾನವನ್ನ ಸುಪ್ರೀಂ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆರೋಪ ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ ಅಂತ ಸುಪ್ರೀಂ ಪ್ರಶ್ನೆ ಮಾಡಿದೆ. ರೇವಣ್ಣ ಅವರಿಗೆ ಸುಪ್ರೀಂನಿಂದ ನೋಟಿಸ್. ಐಪಿಸಿ ಸೆಕ್ಷನ್ 354 ರದ್ದುಪಡಿಸಿ 354A ಅಡಿ ಪ್ರಾಸಿಕ್ಯೂಷನ್ ಅನ್ನ ಹೈಕೋರ್ಟ್ ಮುಂದುವರೆಸಿತ್ತು. ಆದರೆ ಸೆಕ್ಷನ್ 354 ರದ್ದು ಮಾಡಿದ್ದನ್ನ ಸುಪ್ರೀಂನಲ್ಲಿ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿತು. ಹೈಕೋರ್ಟ್ ಆರೋಪವನ್ನು ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ರೇವಣ್ಣ ವಿರುದ್ಧದ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿರುಕುಳ ಪ್ರಕರಣದಲ್ಲಿ ಈಗ ಸುಪ್ರೀಂ ಒಂದು ನೋಟಿಸ್ ಕೊಟ್ಟಿದೆ. ಸುಪ್ರೀಂ ಹೇಳ್ತಾ ಇರೋದೇನು, ರಾಜ್ಯ ಸರ್ಕಾರ ಏನ್ ವಿಚಾರವಾಗಿ ಪ್ರಮುಖವಾಗಿ ಇಲ್ಲಿ ಅರ್ಜಿಯನ್ನು ಹಾಕಿತ್ತು ಅಂತ? ಪ್ರತಿಮಾ, ಹೊಳೆನರಸೀಪುರದ ಮನೆಗೆಲಸದ ಆಕೆಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ತಂದೆ ಎಚ್.ಡಿ. ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿದ್ದಾರೆ. ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇರುವಂತಹದ್ದು. ಇದರ ಮಧ್ಯದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನು ಕೂಡ ಇದೇ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಮನೆಗೆಲಸದ ಆಕೆಗೆ ತೀವ್ರ ಥರದ ಕಿರುಕುಳ ಕೊಡಲಾಗಿತ್ತು, ಆಕೆ ಘನತೆಗೆ ಕುಂದುಂಟು ಮಾಡಲಾಗಿತ್ತು ಅನ್ನುವಂಥ ಆರೋಪಗಳ ಮೇಲೆ ಅವರನ್ನು ಕೂಡ ಪೊಲೀಸರು ವಿಚಾರಣೆ ನಡೆಸಿ ಬಂಧಿಸಿದ್ರು. ನಂತರ ರೇವಣ್ಣ ಅವರು ಹೈಕೋರ್ಟ್ಗೆ ಆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ನನ್ನ ವಿರುದ್ಧದ ಆರೋಪಗಳನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ಸೆಕ್ಷನ್ಗಳು ರೇವಣ್ಣ ವಿರುದ್ಧ ದಾಖಲಾಗಿದ್ದು 354 ಮತ್ತು 354A 2 ಆರೋಪಗಳು ಅವರ ಮೇಲಿದ್ದು ಪೊಲೀಸರು ದಾಖಲಿಸಿದ್ರು. ಆದರೆ 354 ರೇವಣ್ಣ ಅವರ ವಿರುದ್ಧ ಪ್ರಕರಣವನ್ನು ಕೈಬಿಟ್ಟು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಅದನ್ನು ಮುಂದುವರಿಸಬಹುದು ಅನ್ನುವಂಥದ್ದನ್ನು ಕೆಳ ನ್ಯಾಯಾಲಯಕ್ಕೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆದರೆ ಒಂದು ಪ್ರಕರಣದಲ್ಲಿ ಆರೋಪ ಮುಕ್ತ ಮಾಡಿದ್ದಕ್ಕೆ, ಆ ಪ್ರಕರಣವನ್ನು ಕೈಬಿಟ್ಟಿದ್ದಕ್ಕೆ ರಾಜ್ಯ ಸರ್ಕಾರ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ಮಾಡಿದಂತಹ ನ್ಯಾಯಮೂರ್ತಿ ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಇವತ್ತು ಎಚ್.ಡಿ. ರೇವಣ್ಣ ಅವರಿಗೆ ನೋಟಿಸನ್ನು ಜಾರಿ ಮಾಡಿರುವಂತಹದ್ದು. ಬಹುಮುಖ್ಯವಾಗಿ ಹೈಕೋರ್ಟ್ ತನ್ನ ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಂಥ ಆದೇಶವನ್ನು ಏನು ನಡವಳಿ ಏನಿತ್ತು, ವಿಚಾರಣೆಯ ಏನು ಪ್ರೋಸೆಸ್ ಏನಿತ್ತು, ಇದನ್ನು ಸುಪ್ರೀಂ ಕೋರ್ಟ್ ತೀವ್ರತರನಾಗಿ ಅಸಮಾಧಾನವನ್ನು ಹೊರಹಾಕಿರುವಂತಹದ್ದು. ಈ ಪ್ರಕರಣವನ್ನು ಹೈಕೋರ್ಟ್ ಹೇಗೆ ಬಿಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಮಾಡಿದೆ. ಜೊತೆಗೆ ರೇವಣ್ಣ ಅವರಿಗೆ ನೋಟಿಸನ್ನು ಜಾರಿ ಮಾಡಿರುವಂತಹದ್ದು. ಮುಂದಿನ ದಿನಗಳಲ್ಲಿ ಎಚ್.ಡಿ. ರೇವಣ್ಣ ಅವರು ಸುಪ್ರೀಂ ಕೋರ್ಟ್ಗೆ ಇದನ್ನ ಮುಂದಿನ ಪ್ರತಿವಾದವನ್ನು ಮಂಡಿಸಬೇಕಾಗುತ್ತೆ. ರಾಜ್ಯ ಸರ್ಕಾರ ವಾದ ಮಾಡ್ತಿದ್ರಲ್ಲಿ ಏನು ಲೋಪಗಳಿದೆ ಅನ್ನುವಂಥದ್ದನ್ನು ರೇವಣ್ಣ ಅವರು ಮುಂದೆ ಪ್ರತಿವಾದವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈಗ ನೋಟಿಸನ್ನು ಜಾರಿ ಮಾಡಿದೆ. ಪ್ರಕರಣವನ್ನು ಮುಂದೆಗೆ ವಿಚಾರಣೆಯನ್ನು ಮುಂದೂಡಿರುವಂತಹದ್ದು ಸುಪ್ರೀಂ ಕೋರ್ಟ್. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.